ಮುಧೋಳ ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಅವಸ್ಥೆಗೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ದಿನೇ ದಿನೇ ಇದೇ ಹೊಲಸು ಗಲೀಜು ಬಸ್ ನಿಲ್ದಾಣ ಕಂಡು ಮೂಗು ಮುರಿಯುತ್ತಾ ಸಾಗುವಂತಹ ದುಸ್ಥಿತಿ ಎದುರಾಗಿದೆ ಸಾರ್ವಜನಿಕರಿಗೆ. ಹೌದು, ನಾವು ನಿಮಗೆ ತೋರಿಸುತ್ತಿರೋ ಈ ಗಬ್ಬೆದ್ದು ನಾರುತ್ತಿರುವ ಅವಸ್ಥೆಯ ಕೇಂದ್ರವಾಗಿರುವ ಬಸ್ ನಿಲ್ದಾಣ ರನ್ನ ನಗರಿ ಮುಧೋಳದ್ದು. ಇಲ್ಲಿನ ಸಾರ್ವಜನಿಕ ಶೌಚಾಲಯವಂತೂ ಹದಗೆಟ್ಟು ಹೋಗಿದೆ. ಇದರ ಹಿಂಭಾಗದಲ್ಲಿ ಕಸದ ರಾಶಿ ಚೆಲ್ಲಿ ಎಲ್ಲವೂ ಕೊಳೆತು ಸತ್ತ ಶವದಂತಹ ವಾಸನೆ ಬರುತ್ತಿದೆ. ಈ ಗಲೀಜು ಕತೆ ಇಂದು ನಿನ್ನೆಯದಲ್ಲ, ಕಳೆದ ಹಲವಾರು ಸಮಯದಿಂದಲೂ ಇಲ್ಲಿ ಇದೇ ಕತೆ, ಸಾರ್ವಜನಿಕರಿಗೆ ಇದೇ ವ್ಯಥೆ. ಇಲ್ಲಿ ದಿನವೂ ಸಾವಿರಾರು ಪ್ರಯಾಣಿಕರು ಬರ್ತಾರೆ. ಈ ಬಸ್ ನಿಲ್ದಾಣ ಅವಲಂಬಿಸಿರೋ ಪ್ರಯಾಣಿಕರ ಸಂಖ್ಯೆ ಅದೆಷ್ಟೋ, ಆದ್ರೆ ಇಲ್ಲಿ ಸ್ವಚ್ಛತೆ ಮಾತ್ರ ಹಗಲು ಗನಸು ಎಂಬಂತಾಗಿದೆ. ಎಲ್ಲಿ ಬೇಕೆಂದರಲ್ಲಿ ಚೆಲ್ಲಿದ ಕಸ, ಚಲ್ಲಾಪಿಲ್ಲಿಯಾಗಿ ಕಸ ಚೆಲ್ಲಾಡಿದ್ರೂ ಕೇರ್ ಮಾಡದ ಅಧಿಕಾರಿಗಳು, ಸಿಬ್ಬಂದಿಗಳು. ಇದು ಇಲ್ಲಿನ ರೆಗ್ಯುಲರ್ ಪ್ರಾಬ್ಲಮ್ ಎಂಬಂತಾಗಿದೆ. ದಿನೇ ದಿನೇ ಇದೇ ಸಮಸ್ಯೆ ಕಂಡು ರೋಸಿ ಹೋಗಿದ್ದಾರೆ ಜನತೆ. ಕಸದ ರಾಶಿಗಳು ಕಸ ತುಂಬಿ ಚೆಲ್ಲುತ್ತಿದ್ರು ಕಂಡು ಕಾಣದಂತೆ ಜಾಣ ಕುರುಡರಂತೆ ಕುಳಿತ ಅಧಿಕಾರಿಗಳ, ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಕಂಡಲ್ಲಿ ಕಸ ಚೆಲ್ಲಿದ್ರು ಬಸ್ ನಿಲ್ದಾಣ ನಂಬಿ ದಿನವೂ ಬರೋ ಪ್ರಯಾಣಿಕರಿಗೆ ಮೂಗು ಮುಚ್ಚಿಕೊಂಡು ಸಾಗುವುದೇ ಭಾಗ್ಯ ಎಂಬಂತಾಗಿದೆ. ಯಾರಿಗೂ ಹೇಳೋಕಾಗದೆ, ಯಾರನ್ನು ಕೇಳೋಕಾಗದೆ ಈ ಬಸ್ ನಿಲ್ದಾಣದ ಕತೆ ಇಷ್ಟೇ ಬಿಡು ಅಂತ ತಮ್ಮ ಊರಿನ ಬಸ್ ಏರಿ ಮನೆಗೆ ಹೋಗುವಂತಾಗಿದೆ. ಕರ್ಮ ಏನು ಅಂದ್ರೆ ಇಲ್ಲಿರುವ ಕಸದ ಬುಟ್ಟಿಗಳು ಕಸದಿಂದ ತುಂಬಿ ಕೊಳೆತು ನಾರುತ್ತಿವೆ. ಆದ್ರೂ ಈ ಬಗ್ಗೆ ಯಾವುದೇ ಗಮನ ಹರಿಸದೆ ಇರೋದು ಸಂಬಂಧಿಸಿದವರು ಎಷ್ಟು ಸ್ವಚ್ಛತೆಯ ಕಡೆಗೆ ಗಮನ ಹರಿಸ್ತಾರೆ ಅನ್ನೋದನ್ನ ಎತ್ತಿ ತೋರಿಸ್ತಿದೆ. ಬಸ್ ನಿಲ್ದಾಣಕ್ಕೆ ಬಂದು ಸ್ವಚ್ಛತೆ ಕಾಣದೆ ರೋಗ ರುಜಿನಗಳ ಕೊಡುಗೆ ಪಡೆಯುವಂತಾಗಿದೆ ಪ್ರಯಾಣಿಕರಿಗೆ. ಇನ್ನು ಇಲ್ಲಿ ಕಸ ಚೆಲ್ಲಿದ್ರೆ, ಉಗುಳಿದ್ರೆ 100 ರೂಪಾಯಿ ದಂಡ ಹಾಕಲಾಗುತ್ತದೆ. ಸರಿ, ದಂಡ ಪಡೆದ ನಂತರ ಮುಂದೇನು? ಆ ದಂಡದ ಹಣದ ಸದ್ಬಳಕೆ ಹೇಗೆ ಆಗುತ್ತಿದೆ ಅನ್ನೋದು ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಜನ ಕೂಡ ಹಾಗೆ, ದಂಡ ಕೊಟ್ಟರು ಬುದ್ಧಿ ಕಲಿಯೋದಿಲ್ಲ, ಮತ್ತೆ ಮಾಡೋದು ಅದನ್ನೇ. ನಮ್ಮ ಮನೆಯಾದ್ರೆ ನಾವು ಹೀಗೆ ಮಾಡ್ತೀವ, ನಮ್ಮ ಆಸ್ತಿ ಆದ್ರೆ ನಾವು ಹೀಗೆ ನಡೆದುಕೊಳ್ತೀವ? ಒಮ್ಮೆ ಯೋಚನೆ ಮಾಡಿ. ಜನ ತಿಳಿದುಕೊಳ್ಬೇಕು, ಸರ್ಕಾರದ ಆಸ್ತಿಗಳು ಸಾರ್ವಜನಿಕರದ್ದು ಕೂಡ ಹೌದು ಅನ್ನೋದನ್ನ. ಜೊತೆಗೆ ಇಲ್ಲಿನ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಂಭೀರವಾಗಿ ಗಮನ ಹರಿಸಬೇಕಿದೆ. ಸ್ವಚ್ಛತೆಗೆ ಹೆಚ್ಚಾಗಿಯೇ ಇಲ್ಲಿ ಕಿಮ್ಮತ್ತು ಕೊಡಬೇಕಿದೆ. ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಬರೋ ಜನ ಬಸ್ ನಿಲ್ದಾಣ ನೋಡಿ ಖುಷಿ ಪಡಬೇಕೆ ಹೊರತು, ಥೂ ಇದೇನ್ ಗಲೀಜ್ ಮಾಡಿಬಿಟ್ಟಾರಪ್ಪ ಅಂತ ಬಾಯಿಗೆ ಬಂದ ಹಾಗೆ ಬೈಕೊಂಡು ಬಸ್ ಹತ್ತಬಾರದು ಅಷ್ಟೇ. ನಗರಸಭೆಯವರು ಕಸ ವಿಲೇವಾರಿ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಬೇಕಿದೆ. ಅದಕ್ಕೂ ಇಲ್ಲಿನ ಅಧಿಕಾರಿಗಳು, ಸಿಬ್ಬಂದಿಗಳು ಸಾಥ್ ಕೊಡಬೇಕಿದೆ. ಹಾಗಾದಾಗ ಮಾತ್ರ ಅಲ್ವಾ ನಮ್ಮೂರು ಸ್ವಚ್ಛ ಊರಾಗೋದು. ಈ ವರದಿಯ ನಂತರವಾದ್ರೂ ಇಲ್ಲಿನ ವಾತಾವರಣ ಬದಲಾಗುತ್ತಾ ಅಥವಾ ಮತ್ತೆ ಅದೇ ರಾಗ, ಅದೇ ಹಾಡು ಎಂಬಂತಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರತಿಧ್ವನಿ ಟಿವಿ, ಮುಧೋಳ.